ಎಲ್ಲರಿಗೂ ನಮಸ್ಕಾರ. ಇದು ನಂದು ಫಸ್ಟ್ ಎಪಿಸೋಡ್ ಇಲ್ಲಿ. ಮೋಡ ಸರಿದಾಗ ಬಾಳು ಬೆಳದಿಂಗಳು. ನಮ್ಮ ಮೋಟಿವೇಶನ್ ಕ್ಲಾಸಿಗೆ ಹೇಳಿ ಮಾಡಿಸ್ದಂಗ್ ಟೈಟ್ಲ್ ಐತಿ ಇದು. ಯಾಕಂದ್ರೆ ಜೀವನದಲ್ಲಿ ಅದರಲ್ಲಿ ವಿದ್ಯಾರ್ಥಿ ಲೈಫಲ್ಲಿ ಯಾವಾಗ್ಲೂನು ಬಾಳು ಬೆಳಕಾಗ್ಬೇಕು ಅಂದ್ರೆ ಒಳ್ಳೆ ಮಾರ್ಕ್ಸ್ ಬರಬೇಕು, ಒಳ್ಳೆ ಜಾಬ್ ತಗೋಬೇಕು. ಅಂದಾಗ ಮಾತ್ರ ಓದಿಸಿದ ಅಪ್ಪ ಅಮ್ಮಗುನು ಖುಷಿ, ಪ್ಲಸ್ ಟೀಚರ್ಸ್ಗೂ ಲೆಕ್ಚರರ್ಸ್ಗೂ ಪ್ರೊಫೆಸರ್ಸ್ಗೂ ಖುಷಿ ಆಗುತ್ತೆ. ಮೋಡ ಯಾವಾಗ ಸರಿ ಇತ್ತ ಹಾಗಾದ್ರೆ? ನಮ್ಮ ಮೋಟಿವೇಶನ್ ಕ್ಲಾಸ್ ಪ್ರಕಾರ ಬಂದ್ರೆ ಮೋಡ ಯಾವಾಗ ಸರಿ ಇತ್ತ ಅಂದ್ರೆ ನಾವು ಒಳ್ಳೆ ರೀತಿಯಿಂದ ಓದ್ದಾಗ ಅಂತ, ಮಕ್ಕಳು ಒಳ್ಳೆ ರೀತಿಯಿಂದ ಓದ್ದಾಗ ಅಂತ. ಆ ಆ, ಇದು ಈ ಚಾನಲ್ ಅಲ್ಲಿ ನಂದು ಮೋಟಿವೇಶನ್ ಕ್ಲಾಸ್ ಫಸ್ಟ್ ಎಪಿಸೋಡ್. ಇದು ಮೊದಲನೇ ಎಪಿಸೋಡು. ಅವರು ಸರ್ ಗಣೇಶ್ ಸರ್ ಏನೋ ಯಾವಾಗ್ಲೂ ಕೇಳ್ತಿರ್ತಿದ್ರಂತೆ. ಬೆಳಕಿನ ಅಮೃತ ಧಾರೆಯಲ್ಲಿ ಒಂದ್ 2-3 ಸರಿ ನನ್ನ ಮಾತನ್ನ ಕೇಳಿದ್ರಂತೆ ಮೋಟಿವೇಶನ್ ಕ್ಲಾಸ್ ಅನ್ನ. ಅದಕ್ಕೆ ಅವ್ರಂದ್ರು ಬನ್ನಿ ಮೇಡಮ್, ನೀವು ಬನ್ನಿ ಅಂತ ಕರೆದ್ರು. ಹಾಗಾಗಿ ನಾನು ಇವತ್ತು ಇಲ್ಲಿಗೆ ಬಂದೆ. ಇಲ್ಲಿ ಏನ್ ಮೋಟಿವೇಶನ್ ಕ್ಲಾಸ್ ಇವತ್ತು ಸ್ಟಾರ್ಟ್ ಮಾಡೋದು ಅಥವಾ ಏನ್ ಮಾತಾಡೋದು ಅಂತ ಅನ್ಕೊಂಡಾಗೆ, ಇವತ್ತಾಗ್ಲೇ 16 ತಾರೀಕು. 16ನೇ ತಾರೀಕು ಆಗಿರೋದ್ರಿಂದ ಇನ್ನ ಒಂದ್ 3-4 ದಿವ್ಸ ಕಳೆದ್ರೆ 5ನೇ ದಿವ್ಸಕ್ಕ SSLC ಎಕ್ಸಾಮ್ ಬರುತ್ತೆ. ಹಾಗಾಗಿ ಮೊದಲನೇ ಪೇಪರು ಕನ್ನಡನೇ ಇರುತ್ತೆ. ಹಾಗಾಗಿ ಮೊದಲನೇ ಪೇಪರ್ ಅಂದ ತಕ್ಷಣ ಮಕ್ಳಿಗೆ ತುಂಬಾ ಭಯನೂ ಆಗ್ತಿರತ್ತ, ಭಯದಿಂದ ಇರ್ತಾರ. ಆ ಭಯವನ್ನ ಹೇಗೆ ಹೋಗ್ಲಾಡಿಸ್ಬೇಕು, ಮತ್ತೆ ಹೇಗೆ ಜ್ಞಾಪಕ ಇಟ್ಕೋಬೇಕು ಅಂತ, ಅಂದ್ರೆ ಓದಿದ್ದನ್ನ ಹೆಂಗ್ ನೆನ್ಪಿಟ್ಕೋಬೇಕು ಅನ್ನೋದಷ್ಟ ನೀವೆಷ್ಟು ಟೈಮ್ ಕೊಟ್ಟಿರಿ ಸರ್ ಅಷ್ಟರಲ್ಲಿ ಮುಗ್ಸಕ್ ಪ್ರಯತ್ನ ಪಡ್ತೀನಿ. ಮೊದಲನೇದಾಗಿ ನಾವು ಇಷ್ಟು ದಿವಸ 1 ವರ್ಷ ಓದಿರ್ತೀವಿ, 344 ದಿವಸ ಓದಿರ್ತೀರಿ ಎಲ್ಲಾರು. ಆ ಓದಿದ್ದಂಥದ್ದನ್ನ 344 ದಿವಸ ಓದಿದಂತದ್ದನ್ನ 3 ತಾಸು 15 ನಿಮಿಷಲ್ಲಿ ಬರೆದು ಮುಗಿಸ್ಬೇಕು. ಪಾಪಲ್ಲ, ಇದು ಯಾವ ನ್ಯಾಯ? ಆದ್ರೂನು ಬರಿಬೇಕು, ಅಷ್ಟರಲ್ಲೇ ಬರಿಬೇಕು. 65 ದಿವಸ ಓದಿದ್ದನ್ನ 3 ತಾಸು 15 ನಿಮಿಷಲ್ಲಿ ಬರೆದು ಮುಗಿಸಿ ಹೊರಗೆ ಬರ್ತೀವಿ ನಾವು ಪೇಪರ್. ಅದು ಕನ್ನಡ ಮ್ಯಾಥ್ಸಿಗೆ ಮಾತ್ರ 3 ತಾಸು 15 ನಿಮಿಷ ಅನ್ಕೋತೇನೆ. ಉಳಿದಿದ್ದಕ್ಕೆಲ್ಲಕ್ಕೂ 3 ತಾಸು 3 ಗಂಟೆಗೆ ಮುಗಿಸ್ಬೇಕು ಪೇಪರ್. ಅಲ್ಲಿ ಏನಾಗುತ್ತಂದ್ರೆ ಫಸ್ಟ್ ಪೇಪರ್ ಕನ್ನಡನೇ ಇರುತ್ತ. ಕೆಲವೊಂದಿಷ್ಟು ಜನಕ್ಕೆ ಕನ್ನಡನೂ ಟಫ್ ಆಗೇ ಇರುತ್ತ, ಕೆಲವೊಂದಿಷ್ಟು ಜನಕ್ಕೆ ಈಸಿ ಇರುತ್ತೆ, ಕೆಲವೊಂದಿಷ್ಟು ಜನಕ್ಕೆ ಟಫ್ ಇರುತ್ತ. ಟಫ್ ಇದ್ದಂತವ್ರು ಏನ್ ಮಾಡ್ತಾರಂದ್ರೆ ಅವ್ರಿಗೆ ತುಂಬಾ ಟಫ್ ಆಗತ್ತ. ಆಮೇಲೆ ಅಲ್ಲಿ ಒಳಗಡೆ ಹೋಗ್ಬೇಕಂದ್ರ, ಯಾಕಂದ್ರೆ ಪಾಪ ಈ SSLC ಬರೋರಿಗೆ ಹೇಳ್ತಿರೋದ್, ನಾನು PUC 18ಕ್ಕೆ ಮುಗಿದು ಹೋಗುತ್ತೆ ಬಿಡ್ರಿ, ಅವ್ರದ್ದಾಯ್ತು, ಕನ್ನಡ ಪೇಪರ್ ಅಂತ ಮುಗಿದ್ಬಿಟ್ಟಿದೆ ಅವ್ರದ. SSLC ಮಕ್ಳದ್ ಹೇಳ್ತಿರೋದು. ಹೆಂಗಾಗತ್ತಂದ್ರೆ ಅವ್ರು ಎಕ್ಸಾಮ್ ಒಳಗ್ ಹೋಗ್ಬೇಕಂದ್ರೆ ಒಂಥರ ಭಯದಿಂದ ಹೋಗ್ತಾರ. ಜಾಣ್ರು ಇರ್ತಾರ, ಚೆನ್ನಾಗಿ ಓದಿರ್ತಾರ, ರಾತ್ರಿ ಎಲ್ಲಾ ನಿದ್ದಿಗೆಟ್ಟು ಓದಿರ್ತಾರ. ಯಾಕಂದ್ರೆ ವರ್ಷಾನುಗಟ್ಲೆ ಆರಾಮಾಗಿ ಅಡ್ಡಾಡಿರ್ತಾರ, ಅದಕ್ಕೆ ರಾತ್ರಿ ನಿದ್ದಿಗೆಟ್ಟು ಓದಿರ್ತಾರ. ಹಿಂಗೆಲ್ಲಾ ಆಗಿ ಎಂಟ್ರಿ ಆದ ತಕ್ಷಣ ಕೈಕಾಲು ಶೇಕ್ ಆಗೋದು, ಶೋರಿಂಗ್ ಆಗೋದು, ಇದು ಅಂಗೈ ಎಲ್ಲ ಬೆವ್ರದಂಗ ಆಗೋದು, ಪೆನ್ ಹಿಡೋದ್ ಜಾರ್ದಂಗ ಆಗೋದು ಎಲ್ಲ ಶುರುವಾಗ್ತಾವ. ನಿನ್ನೆ ಅಷ್ಟೇ ಅಲ್ಲ, ನಾವು ವರ್ಷಾನುಗಟ್ಲೆ ಕನ್ನಡ ಏನ್ ಓದಿದೆ ಅನ್ನೋದೇ ಮರ್ತು ಹೋಗ್ಬಿಡುತ್ತವ್ರಿಗೆ. ಅಂತ ಟೈಮಲ್ಲಿ ಏನ್ ಮಾಡ್ಬೇಕು? ಆ ಟೈಮಲ್ಲಿ ಕೆಲವೊಂದಿಷ್ಟು ಟಿಪ್ಸ್ ಅನ್ನ ಕೊಡ್ತೇನೆ. ಮೊದಲನೇದಾಗಿ ಭಯ ಬೀಳ್ಬೇಡ್ರಿ. ಎಲ್ಲಾ ಕರ್ನಾಟಕದಾದ್ಯಂತ 10ನೇ ತರಗತಿ ಪರೀಕ್ಷೆಯನ್ನ ಬರೆಯುತ್ತಿರುವ ಮಕ್ಕಳಿಗೆ ಹೇಳ್ತಿರೋದೇನಂದ್ರ, ಭಯ ಬೀಳ್ಬೇಡ್ರಿ. ಯಾರು ಏನಾರ ಆಗ್ಲಿ, ನಿಮ್ಮನ್ನ ಹೊರಗ್ ಬಿಡ್ತಾರಲ್ಲ ವಾಪಸ್ 3 ಗಂಟೆ ಆದ್ಮೇಲೆ, 3 ಗಂಟೆ 15 ನಿಮಿಷ ಆದ್ಮೇಲೆ ಹೊರಗ್ ಬಿಡ್ತಾರಿಲ್ಲ ನಿಮ್ಮನ್ನ, ನೀವು ಬಂದೇ ಬರ್ತೀರಿಲ್ಲ, ಮತ್ತೆ ಯಾಕೆ ಭಯ ಬೀಳ್ತೀರಿ? ಭಯ ಬೀಳದ್ರಲ್ಲಿ ಏನಿದೆ? ಓದಿರಿ, ನಿಮಗ್ ನೆನಪಿದೆ. ಬುಕ್ ಬಿಟ್ಟು ಬ್ಯಾರೆ ಏನೋ ಅವ್ರ ಪ್ರಶ್ನೆ ಕೇಳಲ್ಲ, ಎಲ್ಲಾ ಪ್ರಶ್ನೆನೂ ಈಸಿ, ಬರದ್ ಬರ್ರಿ ಆರಾಮಾಗಿ, ಅಷ್ಟೇ ಮುಗೀತು. ಅದಕ್ಕೆ ಯಾಕೆ ಭಯ ಬೀಳ್ಬೇಕು? ಭಯ ಬೀಳೋದ್ರಿಂದ ನಿಮ್ಗೆ ಏನೇನ್ ನಷ್ಟ ಆಗತ್ತ ಅನ್ನೋದನ್ನ ಹೇಳ್ತೇನೆ. ನೀವು ಸ್ಕೋರ್ ಮಾಡ್ಬೇಕಂದಿದ್ದು ಸ್ಕೋರ್ ಮಾಡಕ್ಕಾಗಲ್ಲ, ಬರಿಬೇಕಂದಿದ್ದನ್ನು ಬರಿಯಕ್ಕಾಗಲ್ಲ, ತಡವರ್ಸ್ತೀರಿ, ಮರ್ತ್ ಹೋಗುತ್ತ ಓದಿದ್ದು, ಪರ್ಸೆಂಟೇಜ್ ಕಮ್ಮಿ ಆಗುತ್ತ. ಬೇಕಾ ಇದೆಯಲ್ಲ? ಅದಕ್ಕೆ ಒಂಚೂರು ಭಯ ಬೀಳ್ಬೇಡ್ರಿ. 8th 9th 7th ಎಕ್ಸಾಮ್ ಬರ್ದಿರಲ್ವಾ, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಬರ್ಕೊಂಡು ಬಂದಿರಿ 9th ವರೆಗೂನು, ಅದೇ ತರ ಅನ್ಕೊಂಡು ಹೋಗ್ರಿ. ಏನು ಅಬ್ಬಬ್ಬಾ ಅಂದ್ರೆ ಬ್ಯಾರೆದವ್ರು ಇನ್ವಿಜಿಲೇಟರ್ ಬ್ಯಾರೆದವ್ರು ಇರ್ತಾರ. ಆಮೇಲೆ ಈಗೆಲ್ಲ ವೆಬ್ ಕ್ಯಾಮ್ ನಡೆದೈತಿ, ವೆಬ್ ಕ್ಯಾಮ್ ಸಿಸ್ಟಮ್ ಐತಿ. ಹಾಗಾಗಿ ವೆಬ್ ಕ್ಯಾಮ್ ಸಿಸ್ಟಮ್ ಇರತ್ತ. ಒಂದ್ ಸ್ವಲ್ಪ ಹೊತ್ತು ಯಾರ ಹಿಂಗ್ ಹತ್ರ ಬಂದ್ ನಿಂತ್ರ ಒಂದ್ 4 ಜನ ಓಡ್ ಬರ್ತಾರ, ಏನ್ ವಾಟ್ ಹ್ಯಾಪಂಡ್ ಅಂತ ಬಂದೇ ಬಿಡ್ತಾರ. ಹಾಗಾಗಿ ಅದು ಒಂಚೂರು ಭಯ, ಅದನ್ನ ಬಿಟ್ಟು ಹಾಕ್ರಿ. ನೀವ್ ಯಾರ ಹತ್ರ ಮಾತಾಡದೆ ಹೋದ್ರೆ, ಆ ಕಡೆ ಈ ಕಡೆ ತಿರುಗದೆ ಹೋದ್ರೆ ನೀವ್ ಆರಾಮಾಗೇ ಇರ್ತೀರಿ. ಯಾಕೆ ತಲೆ ಕೆಡ್ಸ್ಕೋಬೇಕು? ಅದಕ್ಕೆ ಏನ್ ಮಾಡ್ರಿ, ಫಸ್ಟ್ ಆದಷ್ಟುನು ಮೊದ್ಲಿಂದನ ಓದಕ್ ಸ್ಟಾರ್ಟ್ ಮಾಡ್ಬೇಕು. ನಾಳೆ ಎಕ್ಸಾಮ್ ಅಂದ್ರೆ ಇವತ್ ನಂಗೆ ಓದೋದಲ್ಲ, ಗಡ್ಡಕ್ ಬೆಂಕಿ ಎತ್ತದ ಭಾವಿ ತೋಡೋದಂತಾರಲ್ಲ ಹಂಗ.
ನೀರ್ ಬಿದ್ರು ಓಕೆ, ಬೀಳಿಲ್ಲ ಅಂದ್ರ ಅಷ್ಟೇ. ಅದಕ್ಕೆ ಯಾವತ್ತೂ ಹಂಗ್ ಮಾಡಕ್ ಹೋಗ್ಬೇಡ್ರಿ. ಓದ್ರಿ ಮೊದ್ಲಿಂದನ. ಹಿಂದಿನ ದಿವ್ಸ ನಾಳೆ ಎಕ್ಸಾಮ್ ಅಂದ್ರೆ ಇವತ್ ನಂಗೆ ಏನ್ ಮಾಡ್ರಿ, ಹಾಲ್ ಟಿಕೆಟ್ ತಗೊಂಡ್ ನೀಟಾಗಿ ಎತ್ತಿಟ್ಕೋರಿ. ನಿಮ್ಗೆ ಏನೇನು ಎಕ್ಸಾಮ್ ಬರೆಯಕ್ ಪರಿಕರಗಳು ಬೇಕಲ್ಲ, ಅಂದ್ರೆ ಪೆನ್ಸಿಲ್ ಇರ್ಬೋದು, ಪೆನ್ ಇರ್ಬೋದು ಬೇಕಲ್ಲ, ಅವನ್ನೆಲ್ಲ ಎತ್ತಿಟ್ಕೋರಿ. ತಗೋರಿ, ಒಂದು ಕಂಪಾಸ್ ಬಾಕ್ಸ್ ಅಲ್ಲಿ ಹಾಕೊಳ್ರಿ. ಅದು ಟ್ರಾನ್ಸ್ಪರೆಂಟ್ ಇದ್ರೆ ಒಳ್ಳೇದು. ನೀರ್ ಬಾಟ್ಲ್ ಟ್ರಾನ್ಸ್ಪರೆಂಟ್ ಇದ್ರೆ ಇನ್ನೂ ಒಳ್ಳೇದು. ಎಕ್ಸಾಮ್ ಪ್ಯಾಡ್ ಟ್ರಾನ್ಸ್ಪರೆಂಟ್ ಇದ್ರೆ ಅದು ಒಳ್ಳೇದು. ಎಲ್ಲದನ್ನು ತಗೋರಿ, ಹಾಕೊಳ್ರಿ, ರೆಡಿ ಆಗ್ರಿ. ಖುಷಿ ಖುಷಿಯಾಗಿ ಹೋಗ್ರಿ. ಹಬ್ಬ ಮಾಡಕ್ ಮುಂದೆ ಎಷ್ಟು ಖುಷಿ ಇರ್ತಾರಲ್ಲ ಹಂಗ ಖುಷಿ ಖುಷಿಯಾಗಿ ಹೋಗ್ರಿ. ಆರಾಮಾಗಿ ಹೋಗ್ರಿ. ಒಂಚೂರು ಭಯ ಬೇಡ. ನಾನ್ ಬರಿತೇನೆ, ನನಗ್ ಕಾನ್ಫಿಡೆನ್ಸ್ ಇದೆ ಅಂತ ಹೋಗ್ರಿ, ಪಕ್ಕ ನೀವು ಬರಿತೀರಿ. ಒಳಗ್ ಹೋಗ್ರಿ ಅಲ್ಲಿ ಇರ್ತಾರ, ನಿಮ್ ನಂಬರ್ ನೋಡ್ತೀರಿ, ನೀವು ಕುತ್ಕೋತೀರಿ, ಪೇಪರ್ ಕೊಡ್ತಾರ. ಏನೋ ನೋಡಿದ ತಕ್ಷಣ ಫಸ್ಟ್ ಕ್ವಶನ್ ಮಲ್ಟಿಪಲ್ ಚಾಯ್ಸ್ ಇರುತ್ತಾ, ಫಸ್ಟ್ ಏನೋ ಸಮಾಸನೋ ಸಂಧಿನೋ ಟಫ್ ಕೊಟ್ಬಿಟ್ರಂತ ಅನ್ಕೊಳ್ರಿ, ಬೆವ್ರ ಸುರಕ್ ಸ್ಟಾರ್ಟ್ ಆಗ್ಬಿಡುತ್ತ. ಅದನ್ನ ಮಾಡ್ಬೇಡ್ರಿ. ಫಸ್ಟ್ ಒಂದ್ ಟಫ್ ಇದ್ರೆ ಏನಾಯ್ತು, ನೆಕ್ಸ್ಟ್ ನೋಡ್ರಿ ಎರಡನೇದ್ದು ಈಸಿ ಇರುತ್ತಲ್ಲ. ಹೋಗ್ಲಿ, ಎರಡನೇದ್ದು ಟಫ್ ಇದ್ರೆ ಏನಾಯ್ತು, ಮೂರನೇದ್ ನೋಡ್ರಿ ಬರೋದ್ ಇದ್ದೇ ಇರುತ್ತ. 100 ಮಾರ್ಕ್ಸ್ ಅಲ್ಲಿ ನಿಮಗೊಂದ್ 50 ಮಾರ್ಕ್ಸ್ ಬರಂಗಿಲ್ಲ, ಅಷ್ಟ್ ಕಮ್ಮಿ ಓದಿರ್ ನೀವು, ಏನಿಲ್ವಲ್ಲ, ಬರುತ್ತ. ನಿಮಗೆ ಯಾವ ಯಾವ ಪ್ರಶ್ನೆಗೆ ಕರೆಕ್ಟಾಗಿ ಉತ್ತರ ಗೊತ್ತೋ ಅದನ್ನೆಲ್ಲ ಬರ್ಕೊಂಡ್ ಬನ್ರಿ. ನೆನಪಿರತ್ ನಿಮಗ, ನೆನಪಲ್ಲಿ ಇಟ್ಕೊಳ್ರಿ, ಬರ್ಕೊಂಡ್ ಬನ್ರಿ. ಅದಿಷ್ಟು ಆಯ್ತಾ, ಸ್ವಲ್ಪ ಬರುತ್ತ ನನಗೆ ಈ ಪ್ರಶ್ನೆಗೆ ಉತ್ತರ ಸ್ವಲ್ಪ ಬರುತ್ತ ಅನ್ನೋ ಮತ್ತೆ ಯಾವ ಇರ್ತಾವ ನೋಡ್ರಿ, ಅವನ್ ಚಾಯ್ಸ್ ಮಾಡ್ಕೋರಿ, ಅವನ್ ಬರ್ಕೊಂಡ್ ಬನ್ರಿ. ಲಾಸ್ಟ್ ಅಲ್ಲಿ ನನಗಿದು ಬರದೇ ಇಲ್ಲ ಅಂತ ಅನ್ಕೊಂಡಾಗ ನೆನ್ಪ್ ಮಾಡ್ಕೋರಿ ಕ್ಲಾಸಲ್ಲಿ ಏನಾಗಿತ್ತು. ಇವೆಲ್ಲ ಸಡನ್ ಸಡನ್ ಆಗಿ ಆಗ್ಬೇಕು. ಆರಾಮಾಗಿ ಕುತ್ಕೊಂಡು ಕ್ಲಾಸಲ್ಲಿ ಏನಾಗಿತ್ತು ಅಂತ ಹಿಂಗ್ ಕುತ್ಕೊಂಡು ಎಲ್ಲ ನೆನ್ಪ್ ಮಾಡ್ಕೊಳೋದಲ್ಲ. ಸಡನ್ ಸಡನ್ ಆಗಿ ನಡಿಬೇಕು ಇವೆಲ್ಲ. ಏನ್ ಹೇಳ್ತಿದ್ರು ಕ್ಲಾಸಲ್ಲಿ ಹೇಳ್ಬೇಕಾದಾಗ, 4 ಆನ್ಸರ್ಗುನು ಹೇಳೋರು, ಇದು ಸಿಮಿಲರ್ ಇದ್ರ ನೋಡ್ರಿ, ಇದು ಹಿಂಗಿದ್ರ ನೋಡ್ರಿ, ಇದು ಆನ್ಸರ್ ಬರದೇ ಇಲ್ಲ ಅಂತ ನೋಡ್ರಿ. ಈಗ ವಾಂಗ್ಮಯ ಅಂತ ಬಂದಿತ್ತು, ಯಾವ ಸಂಧಿ ಅಂತ ಕೇಳದ ನಿಮ್ಗೆ ಕನ್ಫ್ಯೂಸ್ ಆಯ್ತು. ವಾಂಗ್ಮಯ, ವಾಕ್ ಪ್ಲಸ್ ಮಯ ವಾಂಗ್ಮಯ. ಓಕೆ, ಈಗ ಒತ್ತು ಬಂದ್ರ ಅನುನಾಸಿಕದ ಒತ್ತು ಬಂದ್ರೆ ಯಾವ ಸಂಧಿ ಅಂತ ಕರಿತಿದ್ರು, ಅನುನಾಸಿಕ ಸಂಧಿ. ಅದ್ರಲ್ಲಿ ಇರುತ್ತೆ, ಟಿಕ್ ಮಾಡ್ರಿ. ಇಂಥವ್ ಟ್ರಿಕ್ ಅನ್ನ ಯೂಸ್ ಮಾಡ್ರಿ. ನಿಮಗ್ ಟಫ್ ಅನ್ಸಿದ್ದು ಸಾಲ್ವ್ ಆಯ್ತಾ ಪ್ರಾಬ್ಲಮ್, ಈಸಿ ಆಯ್ತಾ, ಅಷ್ಟ್ ಮಾಡ್ಕೊಂಡ್ ಬರೋದು. ಅಲ್ಲಿ ಮತ್ತೇನಾಗತ್ ನೆಕ್ಸ್ಟ್ ಇನ್ನೊಂದ್ರಲ್ಲಿ ಏನಾಗತ್ತಂದ್ರೆ 8-10 ವಾಕ್ಯದ ಪ್ರಾಬ್ಲಮ್ ಬರುತ್ತೆ ನಿಮಗೆ, ಅಥವಾ ಕವಿ ಪರಿಚಯ ಬರೀಬೇಕಾದ ಪ್ರಾಬ್ಲಮ್ ಬರುತ್ತಾ. ಅದನ್ನ ಒಂದ್ ಸ್ವಲ್ಪ ನೆನಪಿಟ್ಕೊಳಕ ಇನ್ನೂ ಟೈಮ್ ಇದೆ, ಇವತ್ತು 16ನೇ ತಾರೀಕು, ಇನ್ನೂ ಟೈಮ್ ಐತಿ. ಅವಾಗ ಏನ್ ಮಾಡ್ರಿ, ಸ್ವಲ್ಪನ್ನ ಅವುಗಳನ್ನೆಲ್ಲವನ್ನು ಸೇರಿಸಿ ಒಂದೊಂದು ಸಾಲು ನೆನ್ಪಿನಲ್ಲಿ ಇಟ್ಕೊಳಕಿದು ಒಂದೊಂದ್ ಸಾಲ್ ತರ ಮಾಡ್ಕೊಂಡು ಹೋಗ್ರಿ. ಅವಾಗ ನೆನಪಿದ್ದ ಇರತ್ತ. ಈಗ ಸಾರಾ ಅಬೂಬ್ಕರ್ ನಿಮಗೆಲ್ಲ ಇದೆ, ಯುದ್ಧ ಲೆಸನ್ ಇದೆ, ಸಾರಾ ಅಬೂಬ್ಕರ್ ಅವ್ರದ್ದು ಕವಿ ಪರಿಚಯ ಬರುತ್ತೆ. ಆ ಸಾರಾ ಅಬೂಬ್ಕರ್ ಅವ್ರ ಕವಿ ಪರಿಚಯ ನೀವೇನಾದ್ರೂ ಬರೀಬೇಕಂದ್ರೆ ಹೆಂಗ್ ಬರೀಬೇಕು ಅಂತ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಸಹನ ಒಂದ್ ಅವ್ರದ್ದು ಕೃತಿ, ವಜ್ರಗಳು ಅವ್ರ ಕೃತಿ ಐತಿ, ಚಂದ್ರಗಿರಿಯ ತೀರದಲ್ಲಿನೂ ಕೂಡ ಅವ್ರು ಬರೆದಂತ ಒಂದು ಕೃತಿ ಐತಿ, ಚಪ್ಪಲಿಗಳು ಕೂಡ ಅವ್ರ ಕೃತಿ ಐತಿ. ಇವಿಷ್ಟನ್ನು ಸೇರಿ ಒಂದನ್ನ ಮಾಡಿದ್ರ ಈಸಿ ಆಗಿರುತ್ತಲ್ಲ ನೆನ್ಪುಳಿಯಕ. ಹೆಂಗ್ ಮಾಡ್ಬೋದು, ಸಹನ ಚಪ್ಪಲಿಯನ್ನು ತೊಟ್ಟುಕೊಂಡು ಚಂದ್ರಗಿರಿಯ ತೀರದಲ್ಲಿ ನಡೆದಳು. ಮುಗೀತಲ್ವಾ, ಈಸಿ ಆಯ್ತಲ್ವಾ. ಸಹನ ಚಪ್ಪಲಿಯನ್ನು ತೊಟ್ಟುಕೊಂಡು ಚಂದ್ರಗಿರಿಯ ತೀರದಲ್ಲಿ ನಡೆದಳು. ಆರಾಮ ಬಂತಲ್ಲ ಇಷ್ಟು. ಅಲ್ಲಿ ನಿಮಗ್ ಸಾರಾ ಅಬೂಬ್ಕರ್ ನೆನಪಾಗ್ಲಿಲ್ಲ ಅಂದ್ರೆ ಅದನ್ನು ಒಂದ್ ಸೇರ್ಸ್ಕೊಂಡ್ಬಿಟ್ರಿ ಅದ್ರಾಗ. ಸಾರಾ ಅಬೂಬ್ಕರ್ ಮತ್ತು ಸಹನಾ ಅನ್ನುವಂತ ಇಬ್ರು ಗೆಳತಿಯರು ಚಪ್ಪಲಿಯನ್ನು ತೊಟ್ಟುಕೊಂಡು ಚಂದ್ರಗಿರಿಯ ತೀರದಲ್ಲಿ ನಡೆದರು. ಬಂತಲ್ವಾ, ಕವಿ ಹೆಸರು, ಲೇಖಕಿ ಹೆಸರು ಬಂತು, ಅವ್ರು ಬರೆದಂತ ಕೃತಿಗಳು ಬಂದ್ವು, ಹುಟ್ಟಿದ್ದೊಂದ್ ಡೇಟ್ ನೆನ್ಪಿಟ್ಕೋರಿ. ಈಸಿ ಅಲ್ವಾ ಇದು. ಹೀಗೆ ಟ್ರಿಕ್ ಅನ್ನ ಯೂಸ್ ಮಾಡ್ಕೊಂಡ್ ಬರ್ರಿ. ಇನ್ನೊಂದು ಹೇಳ್ತೇನೆ ಇದೇ ಎಕ್ಸಾಂಪಲ್ ತರ. ಅಮ್ಮ ಚಂದ್ರುವಿಗೆ ಶಾವಿಗೆ ಬೇಕು. ಆಶ್ಚರ್ಯ ಆಗಿರ್ಬೋದು ನಿಮ್ಗೆ. ಇದೇನಂದ್ರ 8 ಜನ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಹೆಸರುಗಳು ಬರ್ತವೆ ಇದ್ರಾಗ. ಅಮ್ಮ ಚಂದ್ರುವಿಗೆ ಶಾವಿಗೆ ಬೇಕು. ಅಮ್ಮ, ಮ ಅಲ್ಲ, ಅಮ್ಮ. ಅಂದ್ರ ಅನಂತಮೂರ್ತಿ, ಮಾ ಅಂದ್ರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ನೋಡ್ರಿ ಮಕ್ಳು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಚಂದ್ರುವಿಗೆ ಚಂದ್ರಶೇಖರ್ ಕಂಬಾರ್. ಚಂದ್ರುವಿಗೆ ವಿ ಯಾರ್ದು, ವಿಕ್ರು ಗೋಕಾಕ್. ಗೆ ಯಾರ್ದು, ಗಿರೀಶ್ ಕಾರ್ನಾಡ್. ಗೆ ಅಂದ್ರ ಗಿರೀಶ್ ಕಾರ್ನಾಡ್ ತಗೊಳ್ರಿ. ನೆಕ್ಸ್ಟ್ ಶಾವಿಗೆ ಶೋ, ಶಾ ಇದೆ ಅಲ್ಲಿ ಶೋ ತಗೊಳ್ರಿ. ಶಿವರಾಮ್ ಕಾರಂತ್. ಬೇಕು, ಬೇ ಯಾರು ತಗೊಳ್ತೀರಿ, ಬೇಂದ್ರೆ.
ಯಾರು ತಗೊಳ್ತೀರಿ? ಕುವೆಂಪು. ಮುಗೀತಲ್ವಾ? ಎಷ್ಟು ಈಸಿ ಇದೆ ನೋಡ್ರಿ. ಅದನ್ನ ನಾವ್ 8 ಜನ ನೆನ್ಪಿಟ್ಕೋಬೇಕಂತೆ, ಹಂಗ್ ಮಾಡ್ಬೇಕಂತೆ, ಹಿಂಗ್ ಮಾಡ್ಬೇಕಂತೆ, ಹಿಂಗ್ ಮಾಡ್ಬೇಕಷ್ಟೆ. ಇನ್ನ ನಿಮ್ಗ್ ಗಾದೆ ಮಾತು ಗೊತ್ತಿರುತ್ತ, ಏನ್ ಅದ್ರ ಅರ್ಥ, ಏನ್ ಬರಿಬೇಕು, ಹೇಗ್ ಬರಿಬೇಕು ಅಂತೇಳಿ. ಅವಾಗ ಏನ್ ಮಾಡ್ರಿ, ಗಾದೆ ಮಾತು ಮೇಲ್ಗೆ ಬರ್ರಿ, ಪೀಟಿಗೆ ಅಂತ ಬರೀರಿ, ಅದರ ಅರ್ಥ ಬರೀರಿ. ಗಾದೆ ವೇದಗಳಿಗೆ ಸಮಾನ, ಇದನ್ನ ಕೇಳಿ ಕೇಳಿ ನೋಡಿ ನೋಡಿ ವ್ಯಾಲ್ಯೂಯೇಷನ್ ಹೋದ ನೋಡಿ ತಲೆ ಕೆಟ್ಬಿಟ್ರತ್ ನಮಗ. PUC ಇದನ್ನೇ ಬರೀತಾರ, 10th ಅವ್ರು ಇದನ್ನೇ ಬರೀತಾರ. ಸ್ವಲ್ಪ ಚೇಂಜ್ ಮಾಡ್ಕೊರಿ. ಚೇಂಜ್ ಮಾಡ್ಕೊಂಡು ಬರೋದ್ರ ನಮಗೂ ನೋಡೋರ್ಗು ಖುಷಿ ಆಗತ್ತ, ಮಾರ್ಕ್ಸು ಕೊಡ್ಬೋದು ಅಂತ ಅಷ್ಟೇ. ಚೇಂಜ್ ಮಾಡ್ಕೊರಿ ಸ್ವಲ್ಪ, ಆಯ್ತಾ? ನೆಕ್ಸ್ಟ್ ಗಾದೆಯ ಅರ್ಥ ಬರುತ್ತೆ. ಏನ್ ಅರ್ಥ ಇರುತ್ತ ನೋಡ್ರಿ, ಗಾದೆ ಏನ್ ಕೊಟ್ಟಿರ್ತಾರ ನೋಡ್ರಿ, ಅರ್ಥ ಮೆನ್ಷನ್ ಮಾಡ್ರಿ. ಉಪಸಂಹಾರ ಬರ್ಲಿ. ಉಪಸಂಹಾರದಲ್ಲಿ ನಿಮ್ಗೆ ಏನ್ ಅನ್ಸುತ್ತ ಅದ್ರ ಬಗ್ಗೆ, ಒಳ್ಳೇದ್ ಅನ್ಸಿರ ಒಳ್ಳೇದ್ ಬರ್ರಿ, ಕೆಟ್ಟದ್ ಅನ್ಸಿರ ಕೆಟ್ಟದ್. 8-10 ವಾಕ್ಯ ಬರೆಯೋದ್ ಕಷ್ಟ ನಮಗ, ಆಗದೇ ಇಲ್ಲಪ್ಪ, ಕಷ್ಟ. ಕ್ಲಾಸಲ್ಲಿ ಏನ್ ಮಾಡ್ತಿರ್ತೀರಿ? ಹಾಗಾದ್ರೆ ಕ್ಲಾಸಲ್ಲಿ ಕನ್ನಡ ಪಾಠ ಮಾಡೋ ಮುಂದೆ ನೀವೇನ್ ಮಾಡ್ತಿರ್ತೀರಿ? ಪಾಠ ಕಂಪ್ಲೀಟ್ ಆಗಿ ಕೇಳ್ಬೇಕು ಅಂತಂದಾಗ ಏನ್ ಕೇಳ್ಬೇಕು ನಾವು? ಪಾಠವನ್ನ ಸ್ಟೋರಿಯ ರೂಪದಲ್ಲಿ ಕೇಳ್ಬಿಡ್ಬೇಕು. ಅಂದ್ರೆ ನಾವು ಬರೆಯಕ್ಕೂ ಈಸಿಯಾಗಿ ಬರೀತೇವೆ ಅಲ್ವಾ? ಹಾಗಾಗಿ ಸ್ಟೋರಿ ರೂಪದಲ್ಲಿ ಕೇಳಿದ್ದನ್ನ ಅಲ್ಲಿ ಸ್ಟೋರಿ ರೂಪದಲ್ಲಿ ಬರ್ಕೊಂಡು ಹೋಗಿ, ನಡೆಯುತ್ತೆ. ಹೀಗೆ ಒಂದು ಪೇಪರ್ 3 ಗಂಟೆ 15 ನಿಮಿಷದಲ್ಲಿ ನಿಮಗ್ ಬಂದಂತದ್ರಲ್ಲಿ ನಿಮಗೆ ಹೇಗೆ ನೀವು ಓದಿರ್ತಿರಲ್ಲ ಅದರಲ್ಲಿ ಬರೆಯಕ್ಕಾಗುತ್ತೆ. ಒಂದು ದಿನ ಇರುತ್ತೆ, ಒಂದು ದಿನಕ್ಕ 1440 ನಿಮಿಷ ಸಿಗುತ್ತೆ ನಿಮಗೆ ಓದಕ್ಕೆ. ಅಷ್ಟು 1440 ನಿಮಿಷ ಓದಂತ ಹೇಳ್ತಾ ಇಲ್ಲ, ಅದ್ರಾಗ 6 ಗಂಟೆಗಳನ್ನ ಎತ್ತಿಡ್ರಿ, ಓದಕ್ಕಾಗತ್ತೆ, ಓದಬಹುದು. ಹಾಗಾಗಿ ಎಲ್ಲಾ SSLC ಪರೀಕ್ಷೆಯನ್ನ ಬರೆಯುತ್ತಿರುವ ಎಲ್ಲಾ ಮಕ್ಕಳಿಗೂ ಕೂಡ ಶುಭವಾಗಲಿ. ಆಲ್ ದಿ ಬೆಸ್ಟ್. ಚೆನ್ನಾಗಿ ಬರೀರಿ. ಒಂದ್ಸರಿ ನೋಡ್ಕೊಳ್ರಿ ಮನೆಯಲ್ಲಿ. ರಾತ್ರಿ ನಿದ್ದೆಗೆಡ್ಬೇಡ್ರಿ ಜಾಸ್ತಿ, ಎಕ್ಸಾಮ್ಗೆ ಹೋಗೋ ದಿವಸ. ಹಿಂದಿನ ದಿವ್ಸ ನಿದ್ದೆಗೆಡ್ಬೇಡಿ, ಹೋಗ್ಬಿಟ್ಟು ಅಲ್ಲಿ ಮಲ್ಕೊಂಡು ಎದ್ದು ಬರೋದ್ ಬೇಡ. ಹಾಗಾಗಿ ಮಿತ ಆಹಾರ ಇರ್ಲಿ, ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ಎಕ್ಸಾಮ್ ಬರೀರಿ. ಯಾವುದೇ ಭಯವನ್ನ ಪಡ್ಬೇಡ್ರಿ. ಭಯ ಪಡ್ಲಾರ್ದ ಹೋಗ್ರಿ, ನೀವು ಅರ್ಧ ಅಲ್ಲಿ ಸಕ್ಸಸ್ ಆಗಿರ್ತೀರಿ. ಚೆನ್ನಾಗಿ ಬರೀರಿ, ಇನ್ನು ಅರ್ಧ ಸಕ್ಸಸ್ ಆಗ್ತೀರಿ. ಗೆಲುವು ನಿಮ್ಮದೇ ಆಗಿರತ್ತ. ನಿಮ್ಮಿಂದ ನಿಮ್ಮ ಹಿಂದುಗಡೆ ನಾವಿದ್ದೀವಿ. ನಿಮ್ಮಿಂದ ನಿಮ್ಮ ಪಾಲಕರಿಗೂ ಒಂದು ಒಳ್ಳೆ ಹೆಸರು ಬರಲಿ, ನಿಮ್ಮ ಸ್ಕೂಲ್ಗಳಿಗೂ ಒಂದು ಒಳ್ಳೆ ಹೆಸರು ಬರಲಿ ಅಂತ ಹೇಳ್ತಾ ಇವತ್ತಿನ ಮೋಟಿವೇಶನ್ ಕ್ಲಾಸ್ ಅನ್ನ ಮುಗಿಸೋಣ. ನನ್ಗೆ ಕೊಟ್ಟಂತ ಟೈಮ್ ಅವಧಿ ಮುಗೀತು. ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಮೋಟಿವೇಶನ್ ಕ್ಲಾಸ್ ಇಷ್ಟ ಆದ್ರೆ ಒಂದು ಚಪ್ಪಾಳೆ ಕೊಡಿ ಅಷ್ಟೇ. ಧನ್ಯವಾದಗಳು.